ಈ ಸಂಬಂಧನೆ ಕಡ್ಕೊಂಡು ಹೊರಟೋದ್ಮೇಲೆ ಇವಳ್ಗ ಮಗು ಜೊತೆ ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ಮಗುಗೆ ಹೇಗನ್ನ ತಿನ್ನಿಸ್ತಾಳೆ? ಮೊದಲನೇ ತುತ್ತನ ತಿನ್ಸೋ ಅರ್ಹತೆ ಇವಳಿಗಿಲ್ಲ. ಯಾಕೆ ಮೇಡಮ್ ಹಾಗೆ ಮಾತಾಡ್ತಾ ಇದ್ದೀರಾ? ಮಗುಗೆ ಮೊದಲನೇ ಸಲ ಹಸುವನ್ನ ನೀಗಿಸಿದ್ದು ಭಾಷಿಣಿನೇ ಅಲ್ವಾ? ತಾಯ್ತನವನ್ನ ಪರಿಚಯ ಮಾಡಿಸಿದ್ದು ಭಾಷಿಣಿನೇ. ದತ್ತು ತಗೊಂಡ್ಮೇಲೆ ಅಮ್ಮ ಆಗಿ ಬದಲಾಗಿದ್ದು ಕೂಡ ಭಾಷಿಣಿನೇ. ಹೀಗಿರೋವಾಗ ಅವಳಿಗೆ ಅರ್ಹತೆ ಇಲ್ಲ ಅಂತ ಹೇಗೆ ಹೇಳ್ತೀರಾ? ನನಗೆ ಎದುರು ವಾದಿಸ್ತಿದ್ಯಾ? ಹುಟ್ಟಿದ ತಕ್ಷಣನೇ ಮಗುನ ಕಳ್ಕೊಂಡ್ಲಲ್ಲ, ಇಂಥ ದೌರ್ಭಾಗ್ಯವಂತಳ ಕೈಯಲ್ಲಿ ಹೇಗೋ ಅನ್ನ ತಿನ್ನಿಸ್ತೀಯಾ ನೀನು? ಇದೆಲ್ಲ ನನಗಿಷ್ಟ ಆಗೋದಿಲ್ಲ. ವಾಗ್ದೇವಿಯವರೇ, ನೀವು ನಿಮ್ಮ ಕುಟುಂಬದ ಸದಸ್ಯರು ನನ್ನ ಮಗಳನ್ನ ಯಾಕೆ ಅವಮಾನಿಸ್ತಿದ್ದೀರಾ? ಚುಚ್ಚಿ ಚುಚ್ಚಿ ಮಾತಾಡಿ ಯಾಕೆ ನೋವು ಮಾಡ್ತಿದ್ದೀರಾ? ಎಷ್ಟು ಸಾರಿ ಹೇಳಿದ್ರು ಎಲ್ಲವನ್ನು ಮರ್ತು ಹೋಗಿ ಪದೇ ಪದೇ ಈ ಮನೆಗೆ ಬರೋದಕ್ಕೆ ನಿಮ್ಮಂಥವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದೆ ಇರಬಹುದು. ಆದ್ರೆ ನಿಮ್ಮಂಥವ್ರ ಜೊತೆ ಮಾತಾಡೋದಕ್ಕೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನನಗ್ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂತ ಅನ್ಕೊಂಡ್ರ? ನೋಡು ರಾಹುಲ್, ತಂದೆ ಆಗಿರೋದ್ರಿಂದ ನೀನನ್ನ ತಿನ್ಸು. ನಿನ್ನ ಕೈಲಿ ಆಗೋಲ್ಲ ಅಂದ್ರೆ ಹೇಳು. ಈ ಮಗುಗೆ ಅಜ್ಜಿಯಾಗಿ ನಾನನ್ನ ತಿನ್ನಿಸ್ತೀನಿ. ಅದನ್ನು ಬಿಟ್ಟು ಸಂಬಂಧನ ಇಲ್ದಿರೋರ್ ಕೈಲಿ ಈ ರೀತಿ ಅನ್ನ ತಿನ್ಸೋಕೆ ನಾನು ಅವಕಾಶ ಕೊಡಲ್ಲ. ರಾಹುಲ್, ಹಸ್ವಾಗಿದೆ ಅಂತ ಅಳ್ತಿದ್ಯೇನು ಮೇಡಮ್? ಅದಕ್ಕೆ ಅಲ್ವಾ ಅನ್ನ ತಿನ್ಸೋ ಅಭ್ಯಾಸ ಮಾಡಿಸ್ತಿರೋದು? ವಾಗ್ದೇವಿ, ಬಲವಂತವಾಗಿ ತಿನ್ಸ್ಬೇಡ. ಅವಳಿನ್ನೂ ಅನ್ನ ಇಷ್ಟಪಡ್ತಿಲ್ವೇನೋ? ಕೆಲವು ಮಕ್ಕಳು ಹಾಗೇನೇ ರೀ, ಇನ್ನೂ ಅಭ್ಯಾಸ ಮಾಡ್ಕೋಬೇಕು. ಕೆಲವು ದಿನ ತಾಯಿ ಹಾಲು ಕುಡಿಸಿ ನಿಧಾನವಾಗಿ ಅಭ್ಯಾಸ ಮಾಡಿಸಿದ್ರೆ ಒಳ್ಳೇದು. ಬೇಡ ಅಂತ ನಾನು ಹೇಳ್ತಿದ್ದೀನಲ್ಲ. ಪದೇ ಪದೇ ನನ್ನ ಮೊಮ್ಮಗಳನ್ನು ಮುಟ್ಟೋದು ನನಗಿಷ್ಟ ಇಲ್ಲ. ಹೊಸದಲ್ವಾ, ಅದಕ್ಕೆ ಅಳ್ತಿದ್ದಾಳೆ. ಆಮೇಲೆ ತಿಂತ ತಿಂತ ಅದೇ ಅಭ್ಯಾಸವಾಗ್ಬಿಡುತ್ತೆ. ಅನ್ನಪ್ರಾಶನದ ದಿನ ಅನ್ನನ ಇಂಜಿಲ್ ಮಾಡಿಸಿದ್ರೆ ಅಲ್ವಾ, ಅದ್ ಸಾಕು. ಭಾಷಿಣಿ, ಮಗುನ್ ಕರ್ಕೊಂಡೋಗಿ ಹಾಲು ಕುಡ್ಸು. ಏನ್ ಮೇಡಮ್ ಇದು? ಅಲ್ಲ, ಏನ್ ಅನ್ಕೊಂಡಿದ್ದೀರಾ ನೀವು? ಮಗು ಅಂದ್ರೆ ಇಷ್ಟ ಅಂತಿದ್ದೀರಾ, ಆದ್ರೆ ಮಗುಗಿಂತ ನೀವೇ ಜಾಸ್ತಿ ಅಂತ ಪ್ರೂವ್ ಮಾಡ್ತಿದ್ದೀರಾ. ಏನು ನಾನ್ ಜಾಸ್ತಿ ಅಂದ್ರೆ? ಅರ್ಥ ಏನೇನು ಮಾತಾಡ್ಬೇಡ ರಾಹುಲ್. ಎಲ್ಲ ಅರ್ಥ ಮಾಡ್ಕೊಂಡೆ ಮಾತಾಡ್ತಾ ಇದ್ದೀನಿ ಮೇಡಮ್. ಹಸುವಿನ ಮುಂದೆ, ಅನ್ನದ ಮುಂದೆ ವಾದ ಯಾಕೆ? ಅಟ್ಲೀಸ್ಟ್ ಮಗು ಅಳ್ತಿದೆ ಅನ್ನೋ ಕನ್ಸರ್ನ್ ಕೂಡ ಇಲ್ಲ ನಿಮಗೆ. ನಿಮ್ ಕಾನ್ಸೆಪ್ಟ್ ಅನ್ನ ಸಂತರ್ಪಣೆ ಅಲ್ಲ, ಹಸಿವನ್ನ ನೀಗ್ಸೋಗ್ ಬಂದಿರೋ ಭಾಷಿಣಿನ ದೂರ ಮಾಡೋದು ಅಷ್ಟೇ ಅಲ್ವಾ? ಯಾಕೆ ಮೇಡಮ್, ಭಾಷಿಣಿನ ಮನೆಯಿಂದ ಕಳಿಸೋದಕ್ಕೆ ಒಂದಾದ್ಮೇಲೆ ಮತ್ತೊಂದು ನೀವೇನೋ ಒಂದು ಪ್ಲಾನ್ ಮಾಡ್ತಾನೆ ಇದ್ದೀರಲ್ಲ. ದಯವಿಟ್ಟು ಬೇಡ, ನೀವು ಮತ್ತೆ ಇದನ್ನ ರಿಪೀಟ್ ಮಾಡಬೇಡಿ.
ನನ್ನನ್ನು ಮತ್ತೆ ನೀವು ಹಳೆ ರಾಹುಲ್ ಹಾಗೆ ಬದಲಾಯಿಸಬೇಡಿ ಮೇಡಮ್. ನನಗೆ ನನ್ನ ಭಾಷಿಣಿ ಬೇಕು. ದಯವಿಟ್ಟು ನೀವು ದೂರ ಮಾಡಬೇಡಿ. ಹಾಗೆ ಮಾಡಬೇಕು ಅನ್ನೋ ಆಲೋಚನೆನೂ ಕೂಡ ನಿಲ್ಲಿಸ್ಬಿಡಿ. ಸುಮ್ನಿರಮ್ಮ, ಸುಮ್ನೆ ಇರು. ನನ್ ಮಗಳನ್ನ ಎಲ್ರ ಮುಂದೆ ಅವಮಾನ ಮಾಡೋದಕ್ಕೆ ಆ ವಾಗ್ದೇವಿಗೆ ಮನಸ್ಸಾದ್ರೂ ಹೇಗ್ ಬಂತು? ದೊಡ್ಡ ವ್ಯಕ್ತಿ ಅಂತ ಹೊಗಳಿಸ್ಕೊಳ್ತಾಳೆ ಹೊರತು ಒಂದು ಹೆಣ್ಣನ್ನ ಅಳಿಸೋದು ತಪ್ಪು ಅಂತ ಅವಳಿಗೆ ಗೊತ್ತಿಲ್ವೇನು? ಅವ್ರು ಎಷ್ಟೇ ಅಂದ್ರು ನನ್ ಮಗಳು ಮುಖ ನೋಡಿ ಸುಮ್ನೆ ಇರ್ತಿದ್ದೀನಿ. ಇವತ್ತಲ್ದೇ ಇದ್ರು ನಾಳೆ ಆದ್ರೂ ನನ್ ಮಗಳಿಗೋಸ್ಕರ ಬದ್ಲಾಗ್ತಾರೆ ಅಂತ ನಂಬಿದ್ದೀನಿ ಅಪ್ಪ. ನೋಡು, ನೀನ್ ಮಾಡಿರೋ ಕೆಲ್ಸಕ್ಕೆ ನನ್ನ ಮಗಳು ಎಷ್ಟು ನೋವು ಪಡ್ತಿದ್ದಾಳೆ. ಎಲ್ರ ಮುಂದೆ ಎಷ್ಟು ಮಾತುಗಳನ್ನ ಕೇಳೋ ಹಾಗಾಯ್ತು. ಬಿಟ್ಬಿಡಿ ಅಪ್ಪ. ಇಲ್ಲಮ್ಮ, ನಾನು ಮಾಡಿರೋ ಪಾಪಕ್ಕೆ ಎಷ್ಟೇ ಬೈದ್ರೂ ತಪ್ಪಿಲ್ಲ. ದೂರ ಆದ ಮನೆಗೆ ವಾಪಸ್ ಬಂದು ಹತ್ರ ಆಗ್ತೀಯ ಅಂತ ಅನ್ಕೊಂಡ್ರೆ ನಿಮ್ಮ ಅತ್ತೆಗೆ ನೀನು ಶತ್ರು ಆಗ್ಬಿಟ್ಟಿದ್ಯಾ. ರಾಹುಲ್ ಅವರು ನಿನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ತೃಪ್ತಿನ ಬಿಟ್ರೆ ನನ್ಗಿನ್ಯಾವ ಸಂತೋಷನೂ ಇಲ್ಲಮ್ಮ. ಅದು ಅವ್ರ ದೊಡ್ಡತನ, ನಮ್ಮ ಮಗಳು ಅದೃಷ್ಟ. ಆದ್ರೆ ವಾಗ್ದೇವಿ ಅವರು ಹುಟ್ಟಾನೆ ಮಗುನ ಕಳ್ಕೊಂಡ ದೌರ್ಭಾಗ್ಯವಂತಳು ಅಂತ ಅಂದಾಗ ನನ್ ಮನ್ಸಿಗೆ ತುಂಬಾನೇ ನೋವಾಯ್ತು ರೀ. ನಿನ್ನ ಮಗಳು ಸತ್ತಿಲ್ಲಮ್ಮ, ಬದುಕೇ ಇದ್ದಾಳೆ. ನನ್ನ ಮಗಳು ಜೀವನಕ್ಕೋಸ್ಕರ ನಾನೇ ಆ ಮಗುನ ದೂರ ಮಾಡ್ದೆ ಅಂತ ಹೇಳ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತು ನನಗೆ. ಏನು, ಇವಳು ಮಗು ಬದುಕೇ ಇದೆಯಾ? ಯಾವ ತಾಯಿನೋ ಮಗಳಿಗೆ ಮಾಡದೇ ಇರುವಂತ ಅನ್ಯಾಯ ಮಾಡಿದ್ದೀನಿ. ನಿನ್ನ ನೋವಿಗೆ ನಾನೇ ಕಾರಣ ಆಗಿದ್ದೀನಿ. ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಹುಟ್ಟಿದ ಮಗುನ ದೂರ ಮಾಡಿ ಅದು ಸತ್ತು ಹೋಯ್ತು ಅಂತ ಸುಳ್ಳು ಹೇಳ್ದೆ. ಆ ಪಾಪಕ್ಕೆ ಈ ಜನ್ಮ ಪೂರ್ತಿ ಕ್ಷಮಾಪಣೆ ಕೇಳಿದ್ರು ಕಡಿಮೆನೆ ತಾಯಿ. ಅಮ್ಮ ಪ್ಲೀಸ್ ಅಮ್ಮ, ಬಿಟ್ಬಿಡು. ಬದುಕಿರೋ ನನ್ ಮಗು ಬಗ್ಗೆ ಈ ಮನೇಲಿ ಮಾತಾಡ್ಬೇಡಮ್ಮ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಎಂತ ಪ್ರಾಬ್ಲಮ್ ಆಗತ್ ಗೊತ್ತಾ? ನಿಮ್ಮಮ್ಮನ್ಗಷ್ಟು ಬುದ್ಧಿ ಇದ್ದಿದ್ರೆ ನಿನಗೀ ಗತಿ ಯಾಕೆ ಬರ್ತಿತ್ತಮ್ಮ? ಹಳೇದನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಆಗಲ್ಲ. ನೀನ್ ಈ ವಿಷಯದ ಬಗ್ಗೆ ಯಾರಿಗೂ ಹೇಳ್ಬೇಡಮ್ಮ. ಎಲ್ಲೂ ಮಾತಾಡಕ್ ಹೋಗ್ಬೇಡ. ಸಮಯ ಬಂದಾಗ ಆ ನಿಜಾನ ನಾನೇ ಹೇಳ್ತೀನಿ. ಮೇಡಮ್ ಅಷ್ಟೆಲ್ಲ ಮಾತಾಡ್ತಿದ್ರು ಕೂಡ ನನ್ನಿಂದ ತಡೆಯೋಕೆ ಆಗ್ಲಿಲ್ಲ. ಭಾಷಿಣಿ ಹೋದ್ಮೇಲೆ ರಿಯಾಕ್ಟ್ ಆದ್ನೇ ಹೊರತು ನಾನು ಮೊದಲೇ ಕಂಟ್ರೋಲ್ ಮಾಡ್ಕೊಂಡಿದ್ದಿದ್ರೆ ಖಂಡಿತ ಯಾವ ಪ್ರಾಬ್ಲಮು ಬರ್ತಾನೆ ಇರ್ಲಿಲ್ಲ. ನನ್ನ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ ಆಗ್ತೀನಿ ಅಂತ ಹೇಳ್ತಿದ್ ಮೇಡಮ್, ಭಾಷಿಣಿ ವಿಷಯದಲ್ಲಿ ಮಾತ್ರ ಯಾಕೆ ಈ ರೀತಿಯಾಗಿ ಬಿಹೇವ್ ಮಾಡ್ತಿದ್ದಾರೆ? ಅಲ್ಲ, ಯಾಕೆ ಭಾಷಿಣಿಗೆ ನನ್ನ ಎದುರಿಗೆ ನೋವು ಕೊಡ್ತಿದ್ದಾರೆ? ಅಂದ್ರೆ ನೀನ್ ಇಲ್ದೇ ಇರೋವಾಗ ಗಳಿಸಿದ್ರೆ ಓಕೆನಾ? ನಾನಿದ್ರು ಇಲ್ದೇ ಇದ್ರು ಭಾಷಿಣಿ ಕಣ್ಣಲ್ಲಿ ನೀರು ಬರೋದಕ್ಕೆ ಅವಕಾಶನೇ ಇಲ್ಲ. ನಾನು ಒಪ್ಕೊಳ್ಳೋದು ಇಲ್ಲ. ಅದಕ್ಕೆ ಅಲ್ವಾ ನಾನು ಮೇಡಮ್ ಮೇಲೆ ಕೋಪ ಮಾಡ್ಕೊಂಡು ಬಂದಿದ್ದು. ಅಂದ್ರೆ ಏನು, ಭಾಷಿಣಿ ಕೇವಲ ಮೇಡಮ್ ಹೇಳಿದ ಮಾತುಗಳಿಂದ, ಮಾಡಿದ ಅವಮಾನದಿಂದ ನೋವು ಪಡ್ತಿದ್ದಾಳೆ ಅಂತ ನಿನ್ನ ಸ್ಟ್ರಾಂಗ್ ಫೀಲಿಂಗ? ಹೌದು, ಅದು ಸುಳ್ಳು.
ನಿನ್ನ ಅಪನಂಬಿಕೆಯಿಂದಾನೆ ಭಾಷಿಣಿ ಈಗ ನೋವು ಅನುಭವಿಸ್ತಾ ಇದ್ದಾಳೆ. ಮದುವೆ ಆದ ದಿವಸದಿಂದ ಹೊಟ್ಟೆಲಿರೋ ಮಗುಗೆ ತಂದೆ ನೀನೇ ಅಂತ ಲೈ ನೀನ್ ನಂಬದೆ ಇದ್ದಿದ್ದಕ್ಕೆ ಕ್ಷಣ ಕ್ಷಣಕ್ಕೂ ಅವಳು ನರಕ ಯಾತನೆ ಅನುಭವಿಸ್ತಾ ಇದ್ದಾಳೆ. ಕೊನೆಗೆ ಮಗುನು ಕೂಡ ಅವಳು ದೂರ ಮಾಡ್ಕೊಂಡ್ಲು. 1 ವರ್ಷದಿಂದ ಭಾಷಿಣಿ ಬಾಯಿಂದ ಹೇಳಿದ ಮಾತುಗಳನ್ನ ಒಪ್ಪಿದಿದ್ರೆ, ಅದು ನಿಜ ಅಂತ ನಂಬಿದಿದ್ರೆ, ಅಲ್ಲ ಎಲ್ರು ಇವತ್ತು ಅವಳ ಕ್ಯಾರೆಕ್ಟರ್ನ ಅವಮಾನಿಸ್ತಿದ್ರ? ಇವತ್ತು ಮೇಡಮ್ ಮನ್ಸಲ್ಲೂ ಕೂಡ ಭಾಷಿಣಿ ಮೇಲಿರೋ ಅಭಿಪ್ರಾಯ ಬದಲಾಗೋದಕ್ಕೆ ಕಾರಣ ನೀನು. ನಿನ್ನ ನಂಬಿಕೆ ಇಲ್ದೇ ಇರೋ ಪ್ರೀತಿ. ಒಂದು ಹೆಣ್ಣಾಗಿ ಅಷ್ಟು ಓಪನ್ ಆಗಿ ಆ ಕಾಡಲ್ಲಿ ನಡೆದಿದ್ದ ವಿಷಯನ ಹೇಳ್ತಾ ಇದ್ರೆ ನನಗೆ ಗೊತ್ತಿಲ್ಲ ಅನ್ನೋದಕ್ಕೆ ನಿನಗೇನಾದ್ರೂ ಸೆನ್ಸ್ ಇದೆಯಾ? ಹುಟ್ಟಿದ ಹಾಗೆ ಸತ್ತೋದ ಮಗುಗೆ ತಂದೆ ನೀನೆ ಅಂತ ಒಪ್ಕೊಳ್ಳೋದಕ್ಕೆ ಇದಕ್ಕಿಂತ ಬಲವಾದ ಸಾಕ್ಷಿ ಇನ್ನೇನೋ ಬೇಕು? ಸುಳ್ಳು ಹೇಳಿ ಮೋಸ ಮಾಡೋಳೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವಳ ಜೀವನ ಬೇರೆ ತರಾನೇ ಇರ್ತಿತ್ತು. ಹೀಗೆ ನಿನಗೋಸ್ಕರನೋ ನಿನ್ನ ಮಗುಗೋಸ್ಕರನೋ ಅವಮಾನ ಸಹಿಸ್ಕೊಳ್ತಾ ಬದುಕಬೇಕಾದ ಕರ್ಮ ಅವಳಿಗೆ ಬರ್ತಾ ಇರಲಿಲ್ಲ. ಇವತ್ತಿಗೂ ಕೂಡ ನೀನು ನಿಜಾನ ಅರ್ಥ ಮಾಡ್ಕೊಳ್ದೇ ಇದ್ರೆ ನಿನ್ನ ಬದುಕಿಗೆ ನಿಜವಾಗ್ಲೂ ಅರ್ಥನೇ ಇಲ್ಲ. ಪ್ರೀತಿ ಬಗ್ಗೆ ಮಾತಾಡೋ ಅರ್ಹತೆ ನಿನಗೆ ಈ ಜನ್ಮದಲ್ಲಿ ಬರೋದಿಲ್ಲ. ಭಾಷಿಣಿ ಮಾತುಗಳನ್ನ ನಂಬದೇ ಇರೋ ಡ್ಯಾಡ್, ಮ್ಯಾಮ್, ಅಣ್ಣ, ಭಾಷಿಣಿ. ಏನಾಯ್ತು ರಾಹುಲ್? ಡ್ಯಾಡ್, ಮ್ಯಾಮ್ ಎಲ್ಲಿ? ಗೊತ್ತಿಲ್ಲ, ಹೊರಗಡೆ ಎಲ್ಲಾದ್ರೂ ಹೋಗಿರ್ಬೇಕು. ಯಾಕೆ ರಾಹುಲ್ ಎಲ್ಲರನ್ನೂ ಹಾಲಿಗೆ ಕರೆದೆ? ಮತ್ತೆ ಏನಾದ್ರೂ ಫಂಕ್ಷನ್ ಪ್ಲಾನ್ ಮಾಡ್ತಿದ್ಯಾ? ಇಲ್ಲ, ನಿಮ್ಮೆಲ್ರ ಮುಂದೆ ಭಾಷಿಣಿಗೆ ಸಾರಿ ಹೇಳಬೇಕು ಅನ್ಕೊಂಡಿದ್ದೀನಿ. ನನಗ ಯಾಕೆ ರಾಹುಲ್ ಅವರೇ? ಇಷ್ಟು ದಿನ ನಿನ್ನ ಮಾತುಗಳನ್ನ ಕೇಳದೆ ನಿನಗೆ ನೋವು ಕೊಟ್ಟಿದ್ದಕ್ಕೆ, ನಿನ್ನ ಬಗ್ಗೆ ಗೊತ್ತಿಲ್ದೇನೆ ಮನೆಯವರೆಲ್ಲ ಮಾತಾಡೋ ಹಾಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಅದೆಲ್ಲ ಯಾಕೆ, ಯಾರಿಂದ ಅಂತ ಕೂಡ ನಿಮ್ಗೆ ಗೊತ್ತು ರಾಹುಲ್ ಅವರೇ. ಇವಾಗ ಸಾರಿ ಕೇಳೋದ್ರಿಂದ ಯಾವ ಲಾಭನೂ ಇಲ್ಲ. ಮಗು ಮೇಲೆ ಮಲ್ಗಿದೆ, ನಾನು ಹೋಗ್ತೀನಿ. ನಿನಗೋಸ್ಕರನೇ ಮತ್ತೆ ಬಂದಿದ್ದೀನಿ. ನನ್ನನ್ನ ಬಿಟ್ಟು ಹೋಗ್ಬೇಡ. ನೀನ್ ಹೇಳಿದ ನಿಜಾನ ನಂಬದೆ ಇದ್ದಿದ್ದಕ್ಕಲ್ವಾ ಈ ಸಮಸ್ಯೆಗಳೆಲ್ಲ. ಈಗ್ಲೇ ಎಲ್ರ ಮುಂದೆನೂ ಧೈರ್ಯವಾಗಿ ಒಪ್ಕೋತೀನಿ. ಭಾಷಿಣಿ ಪ್ರೆಗ್ನೆಂಟ್ ಆಗೋದಕ್ಕೆ ಕಾರಣ ನಾನು. ಒಂಬತ್ತು ತಿಂಗಳು ಅವಳು ಹೊತ್ತಿದ್ದು ನನ್ನ ರಕ್ತಾನೆ.
ನನ್ನ ಮೂರ್ಖತನದಿಂದ ದೂರ ಆಗಿದ್ದು ನನ್ನ ಪ್ರೀತಿಯ ಪ್ರತಿರೂಪನೇ. ಇಷ್ಟು ದಿನ ಸೈಲೆಂಟ್ ಆಗಿದ್ದು ಸಡನ್ ಆಗಿ ಯಾಕೆ ಹೀಗೆ ಹೇಳ್ತಿದ್ಯಾ ರಾಹುಲ್? ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡಿದ್ರಾ ಇಲ್ಲ ಫೋರ್ಸ್ ಮಾಡಿದ್ರಾ? ಇಲ್ಲ, ನಿಜ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ, ಹೌದು ಅಂತ ಒಪ್ಕೊಳ್ಳೋದಕ್ಕೆ ಟೈಮ್ ಹಿಡಿತು. ಅದೇ ನನ್ನ ಭಾಷಣಿ ಪಾಲಿಗೆ ಶಾಪ ಆಯ್ತು. ಮೇಡಮ್ ಅವಳ ಕ್ಯಾರೆಕ್ಟರ್ ಬಗ್ಗೆ, ಹೊಟ್ಟೆಲಿರೋ ಮಗು ಬಗ್ಗೆ ತಪ್ಪಾಗಿ ಮಾತಾಡೋದಕ್ಕೆ ಕಾರಣ ಆಯ್ತು. ಇನ್ಮೇಲೆ ಹಾಗಾಗ್ಬಾರ್ದು ಅಂತಾನೆ ನಿಮ್ಮೆಲ್ರ ಮುಂದೆ ನಿಜಾನ ಒಪ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ನಾನು ಭಾಷಣಿ ಕಾಡಿಗೆ ಹೋಗಿದ್ದಾಗ ಅಲ್ಲಿ ಯಾವುದೋ ಹಣ್ಣನ್ನ ತಿಂದಿದ್ರಿಂದ ಮತ್ತಲ್ಲಿ ಮಾಡದೇ ಇರೋ ತಪ್ಪನ್ನ ಮಾಡಿದ್ವಿ. ಭಾಷಣಿ, ನನ್ನ ಕ್ಷಮಿಸು ಭಾಷಣಿ. ಇಷ್ಟು ದಿನ ನಿಜಾನ ನಂಬದೇನೆ ನಾನು ತಪ್ಪು ಮಾಡ್ಬಿಟ್ಟೆ. ಅದರಿಂದ ನೀನು ಎಷ್ಟು ನೋವನ್ನ ಅನುಭವಿಸಿದ್ಯೋ ಮನಸ್ಫೂರ್ತಿಯಾಗಿ ಯೋಚನೆ ಮಾಡುವವರೆಗೂ ಈ ದಡ್ಡನಿಗೆ ಏನೂ ಅರ್ಥ ಆಗ್ಲಿಲ್ಲ. ರಾಹುಲ್ ಅವರೇ, ಇವಾಗಾದ್ರೂ ನಿಜವಾಗ್ಲೂ ನಂಬ್ತಿದ್ದೀರಾ ಅಥವಾ ಕರುಣೆಯಿಂದನಾ? ನಿನ್ನ ಮೇಲೆ ಆಣೆ ಭಾಷಣಿ, ನಾನು ನಂಬ್ತಾ ಇದ್ದೀನಿ. ನನ್ನ ನಂಬು. ಈಗ ನಿಜಾನ ಒಪ್ಕೊಳ್ಳೋದ್ರಿಂದ ದೂರ ಆಗಿರೋ ನಮ್ಮ ಮಗುನ ಕರ್ಕೊಂಡ್ ಬರೋದಕ್ಕಾಗದೇ ಇದ್ರು ಈ ಮನೆಯಲ್ಲಿ ಮಾಯವಾಗಿರೋ ನಿನ್ನ ಗೌರವ ಮರ್ಯಾದೆ ಖಂಡಿತ ವಾಪಸ್ ಬರುತ್ತೆ. ನೀನೇನು, ನಿನ್ ಕ್ಯಾರೆಕ್ಟರ್ ಏನು ಅಂತ ಮೇಡಮ್ಗೆ ಅರ್ಥ ಆಗುತ್ತೆ. ಏನ್ ಪ್ರೀತಿ ಇದು? ಏನ್ ನಡೀತಿದೆ? ತುಂಬಾ ಸಂತೋಷ ಆಗ್ತಿದೆ ರಾಹುಲ್ ಅವರೇ. ಈ ಮಾತಿಗೋಸ್ಕರನೇ, ಈ ನಂಬಿಕೆಗೋಸ್ಕರನೇ ಇಷ್ಟು ದಿನ ಕೋಪದಲ್ಲಿದ್ದೆ, ನಿಮ್ಮನ್ನ ದ್ವೇಷ ಮಾಡಿದೆ. ಗೊತ್ತು, ಕನ್ವಿನ್ಸ್ ಮಾಡೋದಕ್ಕೆ ನಾನು ಟ್ರೈ ಮಾಡಿ ಫೇಲ್ ಆದವನು. ಜೀವನ ಪೂರ್ತಿ ನಾನು ನೋವು ಅನುಭವಿಸೋದು ಒಂದು ವಿಷಯಕ್ಕೆ ಭಾಷಣಿ. ನನ್ನಿಂದ ನಮ್ಮ ಮಗು ದೂರ ಆಗಿರೋದು. ಇಲ್ಲ ರಾಹುಲ್ ಅವರೇ, ನಮ್ಮ ಮಗು ಬದುಕೇ ಇದೆ. ಈಗ್ಲೇ ಹೋಗಿ ವಿದ್ಯಾನ ಕರ್ಕೊಂಡ್ ಬಂದು ನಿಮ್ ಕೈಯಲ್ಲಿಟ್ಟು ಸರ್ಪ್ರೈಸ್ ಕೊಡ್ತೀನಿ. ಒಂದ್ ನಿಮಿಷ ರಾಹುಲ್ ಅವರೇ. ಎಲ್ಲಿಗೆ ಭಾಷಣಿ? ಅವತ್ ಹೇಳಿದ್ದೆ ಅಲ್ವಾ ರಾಹುಲ್ ಅವರೇ, ನಿಮ್ಗೆ ನನ್ ಮೇಲ್ ನಂಬಿಕೆ ಬಂದಿದ್ದಿನ ನಿಮ್ಗೊಂದ್ ಸಿಹಿ ಸುದ್ದಿ ಹೇಳ್ತೀನಿ ಅಂತ. ಹೌದು, ಏನದು? ಈಗ್ಲೇ ಬರ್ತೀನಿ ರಾಹುಲ್ ಅವರೇ. ರಾಹುಲ್, ನಂಬಿಕೆನ ನಿಜವಾದ ಪ್ರೀತಿಗೆ ಬುನಾದಿ ಅಂತ ನಿನ್ ಪ್ರೀತಿನ ನೋಡ್ತಾ ಇದ್ರೆ ಅರ್ಥ ಆಗುತ್ತೆ. ರಾಹುಲ್, ಈ ಟೈಮಲ್ಲಿ ಮೇಡಮ್ ಕೂಡ ಇದ್ದಿದ್ರೆ ಅವ್ರ ಮನ್ಸಲ್ಲಿರೋ ಅನುಮಾನಗಳು ಕೂಡ ದೂರ ಆಗ್ತಿತ್ತು ಕಣೋ. ಬಂದ ಮೇಲೆ ಭಾಷಣಿನ ಕರ್ಕೊಂಡು ಹೋಗಿ ಮಾತಾಡ್ತೀನಿ ಡ್ಯಾಡ್. ಈ ಟೈಮಲ್ಲಿ ಮೇಡಮ್ ಎಲ್ಲಿಗೆ ಹೋದ್ರು? ವಿದ್ಯಾ, ವಿದ್ಯಾ, ವಿದ್ಯಾ ಇಲ್ಲಿ. ರಾಹುಲ್ ಅವರೇ, ರಾಹುಲ್ ಅವರೇ. ಏನಾಯ್ತು? ವಿದ್ಯಾ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಏನ್ ಭಾಷಣಿ? ನಾನು ಅವಳನ್ನ ರೂಮಲ್ಲೇ ಮಲಗಿಸಿದ್ನಲ್ಲ. ಹೌದು ರಾಹುಲ್ ಅವರೇ, ನಿದ್ದೆ ಮಾಡಿದ್ಮೇಲೆ ನಾನು ಅಮ್ಮ ಅಪ್ಪ ಹೊರಗಡೆ ಬಂದ್ವಿ. ಅಷ್ಟ್ರಲ್ಲಿ ನೀವ್ ಕರೆದ್ರಿ. ಎಲ್ರು ಮನೇಲಿ ಇರ್ಬೇಕಾದ್ರೆ ಮಗುನ ಯಾರು ಕರ್ಕೊಂಡು ಹೋಗ್ತಾರೆ? ಮೇಡಮ್ ಕೂಡ ಮನೇಲಿಲ್ಲ. ಒಂದು ವೇಳೆ ಮೇಡಮ್ ಏನಾದ್ರೂ ಕರ್ಕೊಂಡು ಹೋಗಿರ್ಬೋದಾ? ಯಾರಿಗೂ ಹೇಳ್ದೇನೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಣ್ಣ?
ಭಾಷಿಣಿಗೆ ಡೆಲಿವರಿ ಮಾಡಿದ ಡಾಕ್ಟರ್ ನೀವೇ ತಾನೆ? ಹೌದು ರೀ. ಹಾಗಿದ್ರೆ ಹುಟ್ಟಿದ ಮಗು ಏನಾಯ್ತು? ಸತ್ತೋಯ್ತು ರೀ. ಯಾವಾಗ? ಹುಟ್ಟಿದ ನಂತರನಾ ಅಥವಾ ಹುಟ್ಟೋದಕ್ಕೂ ಮುಂಚೆನಾ? ಹೊಟ್ಟೆಲೇ ಸತ್ತೋಗಿತ್ತು ಮೇಡಮ್. ಕಾರಣ? ಅಂದ್ರೆ ಆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಗ ತುಂಬಾ ಸ್ಟ್ರೆಸ್ ಫೀಲ್ ಆಗಿದ್ಲು. BP ಲೆವೆಲ್ಸು, ಹಾರ್ಮೋನ್ ಚೇಂಜಸ್ ಇಂದ ಹಾಗಾಯ್ತು. ಡಾಕ್ಟರ್ ಓದಿರೋದು ಟ್ರೀಟ್ಮೆಂಟ್ ಕೊಡಕ, ಇಲ್ಲ ಬುದ್ಧಿ ಇಲ್ದೇದವ್ರಿಗೆ ಸುಳ್ಳು ಹೇಳೋದಕ್ಕ? ಸುಳ್ಳೇನ್ರಿ, ನಡೆದಿದ್ದನ್ನ ಹೇಳಿದೀನಿ. ಇಷ್ಟಕ್ಕೂ ನನ್ನ ಕ್ವೆಶ್ಚನ್ ಮಾಡಕ್ಕೆ ನೀವ್ಯಾರು? ತಿಳ್ಕೊಂಡ್ರೆ ನಡಗ್ ಹೋಗ್ತೀಯಾ? ನಿನ್ನ ಪ್ರೊಫೆಷನ್ಗೆ ನಾನು ಮರ್ಯಾದೆ ಕೊಡ್ತಿರೋದಕ್ಕೆ ಎಲ್ಲ ಸಹಿಸ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ತಿದ್ದೀನಿ. ನಾನು ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಇಷ್ಟು ಧೈರ್ಯವಾಗಿ ನನ್ನ ಮುಂದೆ ನಿಂತು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಾ? ಯಾರೀ ನೀವು? ವಾಗ್ದೇವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮುಖ್ಯಸ್ಥೆ.